ಯಾರು? ಶಂಕರ್, ಸ್ವಲ್ಪ ತಡೆ. ಏಕೆ? ಏನಾದರೂ ಕೆಲಸವಿತ್ತೆ? ಕೆಲಸವೆಲ್ಲಿಂದ ಬಂತು ಶಂಕರ್? ಯಾರೋ ಮಾಡಿದ ತಪ್ಪಿಗಾಗಿ ಯಾರೋ ಶಿಕ್ಷೆ ಅನುಭವಿಸಬೇಕಲ್ಲ ಅಂತ ನನಗೆ ವ್ಯಥೆಯಾಗುತ್ತಿದೆ. ವ್ಯಥೆಯಾಗುವುದಂದ್ರೆ ನಿಮಗೆ ಸೋಜಿಗಂತ ಮಾತು ಅಲ್ಲವೇ? ಮಾಡಬಾರದ ಕುತಾಂತರ ಮಾಡಿ ಮೇಲೆ ಮಸಳೆ ಕಣ್ಣೀರ ಸುಸುವುದೇ ಚೆನ್ನಾಗಿ ಅಭಿನಯ ಮಾಡುತ್ತಿರುವ ಜಗನ್ನಾಥ್. ಶಂಕರ್, ಹಿಂದಿಂದೆಲ್ಲವನ್ನು ಮರೆತು ಬಿಡು. ನಿನ್ನ ಮನೆತನಕ್ಕೆ ಆದ ಅವಮಾನಕ್ಕೆ ನನ್ನ ತಂಗಿಯು ಕಾರಣಳೆಂಬ ಭಯದಿಂದ ನಿನಗೆ ಹೇಳುತ್ತಿರುವೆ. ನೋಡು ಶಂಕರ್, ನೀನು ನನ್ನ ಕಣ್ಣೆದುರಿಗೆ ಬದುಕಿದ್ದು ಸತ್ತವನ್ನಂತೆ ಆಗಿಬಿಟ್ಟಿದ್ದೀಯಾ. ಏನು ಜಗನ್ನಾಥ್, ನೀನಾಡುವ ಮಾತು ನಾನು ಬದುಕಿದು ಪ್ರಯೋಜನ ಇಲ್ಲವೇ? ಬದುಕಿದು ಸತ್ತಂತೆವೇ? ಮರ ಎದೆಗೆ ಕಳಂಕ ಹತ್ತಿದರು ನೋಡಿಕೊಂಡು ಸುಮ್ಮನೆ ಇರುವನು ನೀನು ಒಬ್ಬ ಗಂಡಸೇ. ಜಗನ್ನಾಥ್, ಬಾಯಿ ಬಿಗಿ ಹಿಡಿದು ಮಾತನಾಡು. ಸ್ವಾಭಿಮಾನಕ್ಕೆ ಗುದ್ದಟ್ಟಾದರೆ ಪ್ರಾಣಕ್ಕೆ ಆ ಹುತ್ತಿಯಾವುದು ಈ ಹೇಸದ ಶಂಕರನಿಗೆ ಚುಚ್ಚಿ ಹಿಂಸೆ ಪಡಿಸಬೇಡ. ಹೇಳಬೇಕಾದನು ನೇರವಾಗಿ ಹೇಳು. ಶಂಕರ್, ಕೊಡ ಹಾಲಿನಲ್ಲಿ ಒಂದು ಹನಿ ಹುಳಿ ಬಿದ್ದರೂ ಹಾಲು ತನ್ನ ನಿಜ ಸ್ವರೂಪವನ್ನೇ ಕಳೆದುಕೊಳ್ಳುತ್ತದೆ. ಕ್ಷೀರವೆಂದು ನಂಬಿರುವ ನಿಮ್ಮ ಮನೆತನ ಮಸಣದತ್ತ ಸಾಗುತ್ತಿದೆ. ಅಂದರೆ ನೀನಾಡುವ ಮಾತ ಶಂಕರ್, ನಿಮ್ಮ ಮನೆತನದಲ್ಲಿ ನಡೆಯುತ್ತಿರುವ ಒಂದು ಗೊಂದಲಕ್ಕೆ, ಆಸ್ತಿ ಪಾಸ್ತಿಯ ಜಗಳಕ್ಕಾಗಿ ಅಲ್ಲ, ಕಾಮದ ತೀಷ್ಣೆಯಿಂದ ನಡೆಯುತ್ತಿರುವ ಒಂದು ತುಣುಕಷ್ಟೇ. ಜಗನ್ನಾಥ್, ಹೊಲಸು ತಿನ್ನೋ ಪ್ರಾಣಿ ಬಾಯಿಯಿಂದ ದುರ್ನಾಥ ಹೊರಟಿರಬಹುದೇ ವಿನ ಕಸ್ತೂರಿಯ ಸುವಾಸನೆ ಕಾಮೋಜ್ವಾಲೆಯ ಕಂಡ ಹೆಗಡೆಯ ಶೀಲವನ್ನು ಬುಡ ಸಮೇತ ಕಿತ್ತಾಕ್ಲು ಹೊರಟುವ ನೀನು ನರ ಪಿಸಾಸಿ. ಶಂಕರ್, ಎಷ್ಟೊಂದು ಒತ್ತಡತನದಿಂದ ಹೆಂಡತಿಯ ದೇಹ ಲಗ್ಯವನ್ನು ಮತ್ತೊಬ್ಬರಿಗೂ ಕೊಟ್ಟು ಬದುಕುತ್ತಿರುವ ನೀನೊಬ್ಬ ಗಂಡಸೆ. ಜಗನ್ನಾಥ್, ಹೊರಗೆ ಬಂದ ನಿನ್ನ ನಾಲಿಗೆಯನ್ನು ನಿನ್ನ ಮಧ್ಯದಲ್ಲಿ ನನ್ನ ಗರತಿಯಾದ ನನ್ನ ಮಡದಿಯ ಕಾಲಿನ ಚಪ್ಪಲನ್ನಾಗಿ ಮಾಡಿಬಿಡುತ್ತೆ. ಎತ್ತರ ಭಲೆ ಮೆಚ್ಚಿದ ಶಂಕರ್, ಭಲೆ. ನಿನ್ನ ಹೆಂಡತಿಯ ಮೇಲಿಟ್ಟಿರುವ ಪ್ರೀತಿಗೆ ಗರತಿ ಸಾಧ್ವಿ ಅನುಸೇಳಪಟ್ಟ ಕಟ್ಟಿಗೆ ಹೊರೆ ಹೊತ್ತು ನಿನ್ನ ಹೆಂಡತಿ ಮತ್ತು ನಿನ್ನ ತಮ್ಮನನ್ನು ಸಾಕುತ್ತಿರುವ ನಿನ್ನ ಮಂಕು ಬುದ್ಧಿಗೆ ಏನೆನ್ನಬೇಕೋ ನನಗೆ ತಿಳಿಯದಾಗಿದೆ. ಜಗನ್ನಾಥ್, ನಾಯಿ ಹೇಸಿಗೆ ತಿನ್ನುತ್ತದೆ ಎಂದು ತಿಳಿದು ಪಂಜರದಲ್ಲಿ ಗಿಳಿ ಎಂದಿಗೂ ಹೇಸಿಗೆ ತಿನ್ನಲಾರದು. ಶಂಕರ್, ನಿನಗೆ ಎಷ್ಟು ಹೇಳಿದ್ರು ಸತ್ಯ ನಿನಗೆ ತೆರೆಗೆ ಹತ್ತುವುದಿಲ್ಲ. ಯಾವಾಗಲೂ ಸತ್ಯ ಕಹಿಯಾಗಿ ಇರುತ್ತದೆ. ಏಕೆ ಜಗನ್ನಾಥ್, ಮಾತನ್ನು ಅರ್ಧದಲ್ಲಿ ನಿಲ್ಲಿಸಿ ನನ್ನನ್ನು ಕಷ್ಟಕ್ಕೆ ಗುರಿಪಡಿಸಬೇಡ. ಹೇಳಬೇಕಾದನು ನೇರವಾಗಿ ಹೇಳು. ಶಂಕರ್, ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ತಾಪಗೊಂಡ ನೀನು ಹೆಂಡತಿಯ ಮುಖವನ್ನು ನೋಡುವುದಕ್ಕೆ ನಿನ್ನ ಮನಸ್ಸು ಹಂಬಲಿಸುತ್ತಿದೆ. ಈಗ ನಾನು ಏನೇ ಹೇಳಿದರೂ ನಿನಗೆ ವ್ಯರ್ಥವಾಗುತ್ತದೆ. ಇಲ್ಲ, ಹೇಳು ಜಗನ್ನಾಥ್. ಬೆಂಕಿಯನ್ನು ಒಡಲಿಟ್ಟುಕೊಂಡು ಜೀವಿಸುವುದಕ್ಕಿಂತ ಆ ಬೆಂಕಿಯನ್ನೇ ಚೆಲ್ಲುತ್ತೇನೆ. ಹೇಳು ಜಗನ್ನಾಥ್.
ನೋ ನೆವರ್ ಇಂಪಾಸಿಬಲ್. ನಿನಗೆ ಅದು ಎಂದೆಂದಿಗೂ ಸಾಧ್ಯವಾಗದ ಕೆಲಸ. ಅಂದರೆ ನಾನಿಲ್ಲದಿರುವಾಗ ನನ್ನ ಮನೆಯಲ್ಲಿ ನಡೆಯುವ ದುರ್ಘಟನೆ ಏನೆಂದು ಹೇಳು ಜಗನ್ನಾಥ್. ಶಂಕರ್, ಸಾಧ್ವಿ ಸತಿ ಎಂದು ಮಮತೆಯಿಂದ ನೀನು ನಂಬಿರುವ ನಿನ್ನ ಹೆಂಡತಿ ಮಗನ ಸಮಾನಾದ ನಿನ್ನ ತಮ್ಮ ಬಸವರಾಜನ ಜೊತೆಗೂಡಿ ತನ್ನ ಮೈಯನ್ನು ಮಲಿನ ಮಾಡಿಕೊಂಡಿರುವಳು. ಜಗನ್ನಾಥ್, ಹೌದು ಶಂಕರ್, ಇದು ನಿನ್ನ ಹೃದಯಕ್ಕೆ ಕಹಿ ಅನಿಸಿದರೂ ಇದು ಸತ್ಯವಾದ ಮಾತು. ಹುಚ್ಚು ಬಾಯಿ ಮರ್ಮ ಕರ್ಮಗಳ ಹೆತ್ತ ನುಡಿ ತತ್ತು ಪರಿಸಿದಳ. ಜಗನ್ನಾಥ್ ತನ್ನ ಶೀಲವನ್ನೇ ರಕ್ಷಕವಾಗಿ ಪತಿ ಭಕ್ತಿಯನ್ನೇ ತನ್ನ ದೈವ ಎಂದು ತಿಳಿದು ನನ್ನ ಹೆಂಡತಿ ಅಣ್ಣನೇ ಎಂಬ ನುಡಿಯುವ ವೇದವಾಕ್ಯ ಅಂತೆ ಶಿರಬಾಗಿ ನಡೆಯುವ ನನ್ನ ತಮ್ಮನ ಮೇಲೆ ಇಲ್ಲ ಸಲದ ವಿಷ ಬೀಜಗಳನ್ನು ಬಿತ್ತಿ ಬೆರೆಯುವ ನೀನು ಮನುಷ್ಯನೇ ಅಲ್ಲ. ನೋಡು ಶಂಕರ್, ಅತ್ತಿಗೆ ಅಂತೂ ನಂಬಿಸುತ್ತ ಮಲತಾಯಿಯ ಜೊತೆಗೆ ಮಲಗುವ ಭಂಡರಷ್ಟಿಲ್ಲ ನಿನ್ನಂಥ ಮನೆಯಲ್ಲಿ. ನಿನ್ನ ಮನೆಯಲ್ಲಿ ನಡೆಯುತ್ತಿರುವ ಕಾಮದ ಚೇಷ್ಟೆಯನ್ನು ನೋಡಿಕೊಂಡು ಬಾ, ನಿನಗೆ ಗೊತ್ತಾಗುತ್ತದೆ. ಅಂದರೆ ಜಗನ್ನಾಥ್, ತಾಯಿ ಮಗನ ಸಂಬಂಧವಿದ್ದಂತೆ. ಶಂಕರ್, ಕಾಮದ ಪಿತ್ತ ನೆತ್ತಿಗೇರಿದಾಗ ಯಾವ ಅತ್ತಿಗೆ ಯಾವ ತಾಯಿ ಸುಖ ಕೊಡುವ ಹೆಣ್ಣಿಷ್ಟದ್ರೆ ಅಷ್ಟೇ ಸಾಕು. ಈ ಕಲಿಕಾಲದಲ್ಲಿ ವಿಚಾರ ಮಾಡಿ ಹೋಗು ನೋಡು. ಲೇ ಜಗನ್ನಾಥ್, ಇದು ತಾಯಿ ಮಗನ ಸಂಬಂಧವಿದ್ದಂತೆ. ಶಂಕರ್, ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಬೇಗನೆ ಹೋಗಿ ನೋಡು ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಕಾಮದ ಆಟವನ್ನು. ಇವನು ಹೇಳುವ ಮಾತು ಸತ್ಯ ಇರಬಹುದು. ಇಲ್ಲ, ಇವನೇ ಸಾವಿತ್ರಿಯ ಮೇಲೆ ಕಣ್ಣು ಹಾಕಿ ಕಾರ್ಯ ನೆರವೇರಲೆಂದು ಈ ರೀತಿ ಕತೆ ಕಟ್ಟಿರಬಹುದು. ಛೇ ಛೇ, ಇದು ನನಗೆ ಯಾವುದು ತಿಳಿದೇ ಇತ್ತು. ಹಣವೇ ಒಂದು ಜೇಡರ ಬಲೆ. ಓ ಬರೆಯಲಿ ಶಂಕರ, ಬೆತ್ತು ಬಿಲ ಬಲೆ ಬೆಲೆ ಬೆಲೆ ಒದ್ದಾಡಿ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಮಗನ ಹಾಗೂ ತಾಯಿಯ ಸಂಬಂಧಕ್ಕೆ ತಂದು ಇಟ್ಟು ಬಿಟ್ಟೆ. ಇನ್ನು ಮುಂದೆ ನಿಮ್ಮ ಮನೆತನ ಕೆಲವೇ ದಿನ